ಒಕ್ಕಲಿಗರ ನಾಯಕ ದೇವೇಗೌಡರು ಅನ್ನೋದು. ಆದರೆ ಡಿ ಕೆ ಶಿವಕುಮಾರ್ ಈಗೇನು ಕೊನೆ ಆಗಲಿಲ್ಲ. ಚನ್ನಪಟ್ಟಣ ಬೈ ಎಲೆಕ್ಷನ್ ಬರುತ್ತೆ. ಈ ಪೆನ್ ಡ್ರೈವ್ ಹೊರಗೆ ಬರಬೇಕಿದ್ರು ಕೂಡ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಫಲಿತಾಂಶ ನಿಮ್ಮ ಕಣ್ಣೆದುರುಗಡೆ ಇದೆ. ನಾನು ಮತ್ತೆ ಅದೇ ಫಲಿತಾಂಶದ ಬಗ್ಗೆ ಮಾತನಾಡಲ್ಲ, ಅದೇ ಚರ್ವಿತ ಚರ್ವಣ ರಿಪೀಟ್ ಮಾಡಲ್ಲ. ಆದರೆ ದೇವೇಗೌಡರ ಕುಟುಂಬ ಹಾಗೂ ಡಿ ಕೆ ಶಿವಕುಮಾರ್ ಅಥವಾ ಡಿ ಕೆ ಬ್ರದರ್ಸ್, ಇನ್ಫ್ಯಾಕ್ಟ್ ಈ ಬಾರಿಯ ಚುನಾವಣೆ ನೋಡೋದಾದರೆ ನೀವು ಡಿ ಕೆ ಫ್ಯಾಮಿಲಿ ಅಂತಲೂ ತಗೋಬೋದು. ಯಾಕಂದರೆ ಫಾರ್ ದಿ ಫಸ್ಟ್ ಟೈಮ್ ಡಿ ಕೆ ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ಪತ್ನಿ ಚುನಾವಣಾ ಪ್ರಚಾರದ ಅಖಾಡಕ್ಕೆ ಧುಮುಕಿದ್ರು. ಭಾಳ ಆಕ್ಟಿವ್ ಆಗಿ ಕ್ಯಾಂಪೇನ್ ಮಾಡಿದ್ರು, ಮನೆ ಮನೆಗೂ ಭೇಟಿ ಕೊಟ್ಟರು. ಈ ಎಲ್ಲ ಹಿನ್ನೆಲೆಯಲ್ಲಿ ಡಿ ಕೆ ಫ್ಯಾಮಿಲಿ ಅಂತಲೂ ಹೇಳ್ಬೋದು. ಈ ಹಣಾಹಣಿ ದೇವೇಗೌಡರು ಹಾಗೂ ಡಿ ಕೆ ಶಿವಕುಮಾರ್ ನಡುವೆ ಯಾವಾಗೆಲ್ಲ ಇಂಥ ಹಣಾಹಣಿ ನಡೆದಿದೆ, ಇತಿಹಾಸದ ಉದ್ದಕ್ಕೂ ಎಂಥ ಫೈಟ್ ಆಗಿದೆ, ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಮೊದಲ ಫೈಟ್ 1985ರಲ್ಲಿ ದೇವೇಗೌಡರು ಹಾಗೂ ಡಿ ಕೆ ಶಿವಕುಮಾರ್ ನಡುವೆ. 1985ರ ವಿಧಾನಸಭಾ ಚುನಾವಣೆಯಲ್ಲಿ ಸಾತನೂರು ಕ್ಷೇತ್ರ ಇತ್ತು ಅವಾಗ. ಈಗ ಕನಕಪುರ ಇದೆಯಲ್ಲ, ಆವಾಗ ಸಾತನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಕಡೆ ಜನತಾ ಪಕ್ಷದಿಂದ ದೇವೇಗೌಡರ ಕ್ಯಾಂಡಿಡೇಟ್, ಕಾಂಗ್ರೆಸ್ನಿಂದ ಯುವ ನಾಯಕ ಡಿ ಕೆ ಶಿವಕುಮಾರ್ ಕ್ಯಾಂಡಿಡೇಟ್. ಆಗಲೂ ಕೂಡ ಡಿ ಕೆ ಶಿವಕುಮಾರ್ ಹಿರಿಯ ರಾಜಕಾರಣಿ ದೇವೇಗೌಡರಿಗೆ ಫೈಟ್ ಕೊಟ್ಟಿದ್ರು. ನಾನು ನಿಮಗೆ ವಿತ್ ನ್ಯೂಮರಿಕ್ಸ್ ಹೇಳ್ತೀನಿ. ನೋಡಿ, ಆಗ 85ರ ಚುನಾವಣೆ ದೇವೇಗೌಡರು ಸುಮಾರು 60% ಓಟ್ ತಗೊಂಡ್ರು. ಅಂದರೆ 45,612 ಮತಗಳು ದೇವೇಗೌಡರು ತೆಗೆದುಕೊಂಡಿದ್ದು. ಈ ಕಡೆ ಡಿ ಕೆ ಶಿವಕುಮಾರ್ ಸುಮಾರು 30,000 ಹತ್ತತ್ರ. ಎಕ್ಸಾಕ್ಟ್ ನಂಬರ್ ಹೇಳಬೇಕು ಅಂದರೆ 29,809 ಮತಗಳನ್ನ ಡಿ ಕೆ ಶಿವಕುಮಾರ್ ತಗೊಂಡ್ರು. ದೇವೇಗೌಡರು ಹೆಚ್ಚು ಕಡಿಮೆ 60% ತಗೊಂಡ್ರೆ ಡಿ ಕೆ ಶಿವಕುಮಾರ್ ಹೆಚ್ಚು ಕಡಿಮೆ 40% ಅವರ ಹತ್ರನೇ ಇತ್ತು. 38.78% ಮತವನ್ನು ತೆಗೆದುಕೊಂಡಿದ್ರು ಅಂತ. ಅಂದರೆ ನೇರ ಹಣಾಹಣಿ ಅದು. ಹಾಗಾಗಿತ್ತು ಫೈಟ್. ಸೊ ಆ ರೀತಿ ನಡೆದಂಥ ಫೈಟ್ 99ರ ವೇಳೆಗೆ ದೇವೇಗೌಡರ ಪುತ್ರ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ಅಂತ ಆಯಿತು. 99ರಲ್ಲಿ ಕುಮಾರಸ್ವಾಮಿಯವರು ಎದುರಿಸ್ತಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ. ಆಗಲೂ ಕೂಡ ಸಾತನೂರು ಅಂತಲೇ ಇತ್ತು. 2008ರಲ್ಲಿ ಬದಲಾಗಿದ್ದು ಕನಕಪುರ ಅಂತ. ಅಂದರೆ ರಾಜ್ಯಾದ್ಯಂತ ಕ್ಷೇತ್ರಗಳ ಪುನರ್ವಿಂಗಡಣೆ ಆಯಿತು. ಅದಾದ ನಂತರ ಸಾತನೂರು ಹೋಯಿತು, ಕನಕಪುರ ಬಂತು ಅಂತ. ಆಗ ಡಿ ಕೆ ಶಿವಕುಮಾರ್ 99ರಲ್ಲಿ ಕುಮಾರಸ್ವಾಮಿ ಅವ್ರನ್ನ ಸೋಲಿಸಿದ್ರು. ಡಿ ಕೆ ಶಿವಕುಮಾರ್ ಆಗ 56ರಿಂದ 57% ಓಟ್ ತೊಗೊಂಡಿದ್ರು. 85ರಲ್ಲಿ ದೇವೇಗೌಡರು ಎಷ್ಟು ತೊಗೊಂಡಿದ್ರಲ್ಲ, ಹೆಚ್ಚು ಕಡಿಮೆ ಅಷ್ಟೇ ತೊಗೊಂಡಿದ್ರು. ಕುಮಾರಸ್ವಾಮಿಯವರು ಸುಮಾರು 40-41% ತೊಗೊಂಡಿದ್ರು. ಡಿ ಕೆ ಶಿವಕುಮಾರ್ 99ರಲ್ಲಿ ತೆಗೆದುಕೊಂಡಂಥ ಮತ 56,050. ಕುಮಾರಸ್ವಾಮಿಯವರು ತೆಗೆದುಕೊಂಡಿದ್ದು 41,663. ಭಾಳ ದೊಡ್ಡ ಹಣಾಹಣಿಯಾಗಿತ್ತು. ಕುಮಾರಸ್ವಾಮಿ ಸೋತಿದ್ರು ಅಂತ. ಈ ರೀತಿಯಾಗಿ ನಡ್ಕೊಂಬಂದಂಥ ಫೈಟ್ 2002ರ ಹೊತ್ತಿಗೆ ಕನಕಪುರ ಲೋಕಸಭಾ ಕ್ಷೇತ್ರ, ಈಗ ಬೆಂಗಳೂರು ಗ್ರಾಮಾಂತರ ಇದೆಯಲ್ಲ, ಆಗ ಕನಕಪುರ ಲೋಕಸಭಾ ಕ್ಷೇತ್ರ ದೇವೇಗೌಡರು ಕಂಟೆಸ್ಟ್ ಮಾಡ್ತಾರೆ. 2002ರ ಬೈ ಎಲೆಕ್ಷನ್ನಲ್ಲಿ ಅವರ ಎದುರಿಗೆ ಸ್ಪರ್ಧಿಸಿದ್ದು ಡಿ ಕೆ ಶಿವಕುಮಾರ್. ದೇವೇಗೌಡರು ಗೆಲ್ತಾರೆ. ನೋಡಿ, ಆಗ ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುತ್ತೆ. ಡಿ ಕೆ ಶಿವಕುಮಾರ್ ಮಿನಿಸ್ಟರ್ ಆಗಿದ್ದರು. ಎಸ್.ಎಂ. ಕೃಷ್ಣ ಅವರ ಸರ್ಕಾರ. ಸ್ಟಿಲ್ ದೇವೇಗೌಡರು ಗೆದ್ದರು ಆಗ. ಆದರೆ ಡಿ ಕೆ ಶಿವಕುಮಾರ್ ಹಠ ಬಿಡಲಿಲ್ಲ. ಎಂಥ ಹಠ ಕಟ್ಟಿದ್ರು ಅಂದರೆ, 2004ರ ಲೋಕಸಭಾ ಚುನಾವಣೆ ಬಂತಲ್ಲ, ಆಗ ಒಬ್ಬಾಕೆ ಪತ್ರಕರ್ತೆಯನ್ನ ಕಣಕ್ಕೆ ಇಳಿಸಿ ದೇವೇಗೌಡರ ವಿರುದ್ಧ ಗೆಲ್ಲಿಸಿದ್ರು. ಬೇರೆ ಯಾರು ಅಲ್ಲ, ಅದು ಅವತ್ತಿಗೆ ತೇಜಸ್ವಿನಿ ರಮೇಶ್, ಇವತ್ತಿಗೆ ತೇಜಸ್ವಿನಿ ಗೌಡ ಅಂತ ಹೆಸರು ಬದಲಾಯಿಸ್ಕೊಂಡಿದ್ದಾರೆ ಅವರು. ಅವ್ರು ಹೇಳ್ತಾರೆ, ಈಗ ನನ್ನ ತೇಜಸ್ವಿನಿ ಗೌಡ ಅಂತ ಕರೀರಿ ಅಂತ ಹೇಳ್ತಾರೆ ಅವರು. ಸೊ ಹಾಗೆ ನೋಡೋದಾದರೆ ತೇಜಸ್ವಿನಿ ಗೌಡ ಅವರು ಆಗ ಉದಯ ಟಿವಿಯಲ್ಲಿ ಪತ್ರಕರ್ತೆ ಆಗಿದ್ದರು. ಅಂಥವರು ದೇವೇಗೌಡರ ವಿರುದ್ಧ ಗೆದ್ದಿದ್ದು ದೇಶಾದ್ಯಂತ ಬಹಳ ದೊಡ್ಡ ಸುದ್ದಿ ಆಗಿತ್ತು. ಅಂದರೆ ಡಿ ಕೆ ಶಿವಕುಮಾರ್ ಯಾವ ರೀತಿ ಹಠ ಕಟ್ತಾ ಇದ್ರು ಅನ್ನೋದಕ್ಕೆ ಅದೊಂದು ಸಾಕ್ಷಿ.
ನಾವೆಲ್ಲ ನೋಡಿದಂಥ ಚುನಾವಣೆ ಅದು. ಸೊ ಹಾಗೆ ನಡೆದಿತ್ತು ಆಗ. ಸೊ ಅದು ಡಿ ಕೆ ಶಿವಕುಮಾರ್ ಅವರ ಬಹಳ ದೊಡ್ಡ ಪ್ರಾಬಲ್ಯ. ಅದು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಸಿದ್ರಲ್ಲ, ಅದು ದೇವೇಗೌಡರನ್ನ, ಮಾಜಿ ಪ್ರಧಾನಮಂತ್ರಿಗಳನ್ನ, ಒಬ್ಬಾಕೆ ಮಹಿಳೆಯ ವಿರುದ್ಧ, ಯುವ ನಾಯಕಿ, ಆಕೆಯ ವಿರುದ್ಧ ಸೋಲಿಸಿದ್ರಲ್ಲ, ದೇಶಾದ್ಯಂತ ದೊಡ್ಡ ಚರ್ಚೆ ಆಗಿತ್ತು ಅಂತ. ಈ ರೀತಿಯಾಗಿ ಅವರ ಫೈಟ್ ನಡ್ಕೊಂಡು ಬಂತು. ನಿಮಗೆ ಗೊತ್ತಿದೆ, ಇನ್ನು 2023ರ ವಿಧಾನಸಭಾ ಚುನಾವಣೆ ನಿಖಿಲ್ ಕುಮಾರಸ್ವಾಮಿಯನ್ನು ಸೋಲಿಸಿದ್ದಾಗಿರ್ಬೋದು ರಾಮನಗರದಲ್ಲಿ. ಆಮೇಲೆ 2013ರಲ್ಲಿ ಬೈ ಎಲೆಕ್ಷನ್ ಆಗಿತ್ತು. ಆಗ ಅನಿತಾ ಕುಮಾರಸ್ವಾಮಿ ಕ್ಯಾಂಡಿಡೇಟ್, ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿ, ಡಿ ಕೆ ಸುರೇಶ್ ಆ ಕಡೆ. ಡಿ ಕೆ ಸುರೇಶ್ ಗೆದ್ದರು. ಅದಾದ ನಂತರ 2014ರಲ್ಲಿ ಡಿ ಕೆ ಸುರೇಶ್ ಗೆದ್ದರು, 2019ರಲ್ಲಿ ಡಿ ಕೆ ಸುರೇಶ್ ಗೆದ್ದರು. ಹೀಗೆ ಸತತವಾಗಿ ಅವ್ರು ಗೆಲ್ತಾ ಬಂದಿದ್ರು ಅಂತ. ಅಂದರೆ ಇತಿಹಾಸ, ದೇವೇಗೌಡರ ಕುಟುಂಬ ಹಾಗೂ ಈ ಕಡೆ ಡಿ ಕೆ ಶಿವಕುಮಾರ್, ಡಿ ಕೆ ಬ್ರದರ್ಸ್ ಹೋರಾಟ ಯಾವ ರೀತಿ ನಡ್ಕೊಂಡು ಬಂದಿತ್ತು ಅನ್ನೋದಕ್ಕೆ ಇವೆಲ್ಲವೂ ಕೂಡ ಬಹಳ ಪ್ರಮುಖವಾದ ಸಾಕ್ಷಿ. ನೋಡಿ, ಇದು ಒಕ್ಕಲಿಗರ ಪಾಳೆ ಪಟ್ಟಿಗಾಗಿ ನಡೆದಂಥ ಯುದ್ಧ ಅಂತ ಕೂಡ ವ್ಯಾಖ್ಯಾನಿಸಲಾಯಿತು. ಈ ಪೆನ್ ಡ್ರೈವ್ ಹೊರಗೆ ಬರಬೇಕಿದ್ರು ಕೂಡ ಪ್ರಜ್ವಲ್ ರೇವಣ್ಣದ್ದು, ಅದು ಕೂಡ ಇದೆಲ್ಲದರ ಭಾಗ ಅನ್ನುವಂಥ ಚರ್ಚೆ ಇದೆ. ಒಕ್ಕಲಿಗ ನಾಯಕತ್ವದ ಹೋರಾಟ ಅನ್ನುವಂಥ ಚರ್ಚೆ ಇದೆ. ಆ ಹಿನ್ನೆಲೆಯಲ್ಲಿ ಇದನ್ನು ನೋಡಬೇಕಾಗುತ್ತೆ. ಡಾಕ್ಟರ್ ಮಂಜುನಾಥ್ ಅವರು ಎಲ್ಲೂ ಕೂಡ ಇದನ್ನೆಲ್ಲ ಇಶ್ಯೂ ಮಾಡ್ಕೊಳ್ಳೇ ಇಲ್ಲ. ಅವರೆಲ್ಲೂ ಕೂಡ ದೇವೇಗೌಡರ ಅಳಿಯ ಅಂತ ಹೇಳ್ಕೊಂಡು ಓಡಾಡಲಿಲ್ಲ. ಆದರೆ ಜನ ಅವ್ರನ್ನ ಸ್ವೀಕರಿಸಿದ್ರು, ಅವರ ಇಮೇಜ್ನ ಕಾರಣಕ್ಕೆ, ವರ್ಚಸ್ಸಿನ ಕಾರಣಕ್ಕೆ. ಈ ರೀತಿಯಾಗಿ ಅವರು ಚುನಾವಣೆಯನ್ನು ಮಾಡಿದ್ರು. ಈ ಕಡೆ ಡಿ ಕೆ ಸುರೇಶ್ ಬಹಳ ಸ್ಟ್ರಾಟಜಿಕ್ ಆಗಿ ಹೋದರು. ಹೀಗೆ ಈ ಬಾರಿ ಚುನಾವಣೆ ನಡೀತು. ಆದರೆ ನಾ ಇತಿಹಾಸ ಯಾಕೆ ಹೇಳಿದೆ ಅಂದರೆ, ಒಕ್ಕಲಿಗರ ನಾಯಕ ದೇವೇಗೌಡರು ಅನ್ನೋದು ಪ್ರಶ್ನಾತೀತ. ಆದರೆ ಡಿ ಕೆ ಶಿವಕುಮಾರ್ ಅಲ್ಲಿ ತಮ್ಮ ಸಾಮರ್ಥ್ಯವನ್ನು ಸಾಬೀತು ಮಾಡುವಂಥ ಪ್ರಯತ್ನ 85ರಿಂದಲೂ ಕೂಡ ಮಾಡ್ತಾ ಬಂದಿದ್ದಾರೆ. ಇನ್ನು ಮುಂದೆಯೂ ಕೂಡ ಈ ಫೈಟ್ ಮುಂದುವರಿಯುತ್ತೆ. ನಿಮ್ಮ ಪ್ರಕಾರ ನೋಡಿ, ಯಾಕಂದರೆ ದೇವೇಗೌಡರ ಫ್ಯಾಮಿಲಿ ಹಾಗೂ ಡಿ ಕೆ ಶಿವಕುಮಾರ್ ಫ್ಯಾಮಿಲಿ ನಡುವಿನ ಹೋರಾಟ ಇದೆಯಲ್ಲ, 85ರಿಂದ ನಡ್ಕೊಂಬಂದಿರೋದು ಈಗೇನು ಕೊನೆ ಆಗಲಿಲ್ಲ. ನಾಳೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಬರುತ್ತೆ. ಚನ್ನಪಟ್ಟಣ ಉಪಚುನಾವಣೆಯಲ್ಲೂ ಇದು ಮುಂದುವರಿಯುತ್ತೆ. ಆಯಿತಾ? ಯಾಕಂದರೆ ಚನ್ನಪಟ್ಟಣದಲ್ಲಿ ಯಾರು ಕ್ಯಾಂಡಿಡೇಟ್ ಆಗ್ತಾರೋ ಗೊತ್ತಿಲ್ಲ. ಯಾರೇ ಕ್ಯಾಂಡಿಡೇಟ್ ಆಗಲಿ, ಫೈಟ್ ಏನಾಗುತ್ತೆ ಅಂದರೆ ದೇವೇಗೌಡರು ವರ್ಸಸ್ ಡಿ ಕೆ ಶಿವಕುಮಾರ್, ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್, ಈ ರೀತಿಯೇ ಆಗುತ್ತೆ. ಆ ದೃಷ್ಟಿಯಿಂದ ಈ ಹೋರಾಟವನ್ನು ನೋಡಬೇಕಾಗತ್ತೆ. ಡಿ ಕೆ ಶಿವಕುಮಾರ್ ಅವ್ರ ತಲೆಯಲ್ಲಿ ಒಂದಿದೆ, ಏನಂದರೆ ಈಗ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಈ ಕಾಲಘಟ್ಟದಲ್ಲೇ ಕನಿಷ್ಠ ಹಳೆ ಮೈಸೂರಿನ ಕೆಲವು ಭಾಗಗಳಲ್ಲಿ, ಕೆಲವು ಕ್ಷೇತ್ರಗಳಲ್ಲಿ ತಮ್ಮ ಸಾಮರ್ಥ್ಯವನ್ನು ಸಾಬೀತು ಮಾಡಬೇಕು, ಒಕ್ಕಲಿಗ ನಾಯಕತ್ವವನ್ನು ಪಡಿಬೇಕು. ಈ ಹಿನ್ನೆಲೆಯಲ್ಲಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟದ ಭಾಗವಾಗಿಯೇ ಅವರು ಏನೆಲ್ಲ ಮಾಡ್ಬೋದು ಎಲ್ಲವನ್ನೂ ಮಾಡ್ತಾ ಇದ್ದಾರೆ. ಹಾಗೂ ಅವೆಲ್ಲವೂ ನಿಮ್ಮ ಕಣ್ಣೆದುರಿಗೆ ಇದೆ. ಆದರೆ ಯಾವಾಗಲೂ ಕೂಡ ಒಂದು ಡೀಸೆನ್ಸಿ ಲೆವೆಲ್ನ ಈ ಹೋರಾಟಗಳು ಮೀರಬಾರ್ದು. ಆ ಎಚ್ಚರಿಕೆಯನ್ನು ಈ ಕಡೆ ಆ ಕಡೆ ಎರಡೂ ಕಡೆ ಇಟ್ಕೊಂಡ್ರೆ ಬಹಳ ಒಳ್ಳೆಯದು ಅಂತ ಅನಿಸುತ್ತೆ. ಎಸ್, ನಿಮ್ಮ ಪ್ರಕಾರ ಈ ಹಣಾಹಣಿ ಒಕ್ಕಲಿಗ ನಾಯಕತ್ವಕ್ಕಾಗಿ ಹೌದಾ ಅಲ್ವಾ? ಯಾಕಾಗಿ? ಎಸ್, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.